ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ನೋಡೋಣ ಏನೇನು ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು. ಸೊ ಮೊನ್ನೆ ಒಂದು ಸ್ವಲ್ಪ ಔಟ್ಸೈಡ್ ಹೋಗಿದ್ದೆ ಮಾಲ್ಗೆ, ಅದ್ರ ಸ್ವಲ್ಪ ವಿಡಿಯೋ ಇದೆ, ಅದನ್ನು ಇದರಲ್ಲಿ ಆ್ಯಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ, ಏನಾದರೂ ಮಾಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು. ಈ 1 ವೀಕಿಂದ ಏನು ಅಷ್ಟು ವಿಡಿಯೋಸು ಮಾಡಿಲ್ಲ ನಾನು, ಇಂಟ್ರೆಸ್ಟ್ ಇರಲಿಲ್ಲ ಮಾಡೋದಕ್ಕೆ, ಅದಕ್ಕೋಸ್ಕರ. ಸೊ ಇವಾಗ ಮಾರ್ನಿಂಗು ಕೃತಿಕಾಗೂ ಟಿಫನ್ ಆಯಿತು, ಅವಳದು ಟಿಫನ್ ಕುತ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ನಮಗೆ ಇನ್ನೂ ಟಿಫನ್ ಮಾಡ್ಕೊಂಡಿಲ್ಲ, ಸ್ವಲ್ಪ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ತಿಂತಾಳೆ ರಾಗಿ ರೊಟ್ಟಿ ಕೃತಿಕನು, ಬಟ್ ಅಷ್ಟು ಹೊಟ್ಟೆ ತುಂಬ ತಿನ್ನಲ್ಲ. ದೋಸೆ ಮಾಡಿಕೊಟ್ಟೆ ತಿಂದ್ಬಿಟ್ಟಿದ್ದಾಳೆ. ಇವಾಗ ನಮಗೆ ಮಾಡ್ಕೋಬೇಕು. ಸೊ ವೀಕೆಂಡ್ ಅಲ್ವಾ, ಸ್ವಲ್ಪ ಲೇಟಾಗೇ ಮಾಡ್ಕೊತೀವಿ ಟಿಫನ್ ಎಲ್ಲನೂ. ಇಲ್ಲಾಂದರೆ ಒಂದೇ ಸಲ ಬ್ರಂಚ್ ಥರ ಆ ಥರ ಏನೋ ಒಂದು ಅಡ್ಜಸ್ಟ್ ಮಾಡಿಬಿಡ್ತೀನಿ. ಇನ್ನು ರಾಗಿ ರೊಟ್ಟಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಒಂದು 10 ಮಿನಿಟ್ಸು ಹಾಗೆ ಇಟ್ಟರೆ, ಮಿಕ್ಸ್ ಮಾಡಿಬಿಟ್ಟಿಟ್ಟರೆ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಒಂದು ರೊಟ್ಟಿ ಮಾಡಿದೆ ಅಷ್ಟೇ. ನನಗೆ ಗೊತ್ತು ಅವಳು ತುಂಬ ಹೊತ್ತು ಟಿ ವಿ ಹತ್ರ ಕೂತ್ಕೊಳಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಳು ಅಷ್ಟು ಟಿ ವಿನೂ ನೋಡಲ್ಲ, ಯಾರಾದರೂ ಇದ್ದರೆ ಮಾತ್ರ ಕುತ್ಕೊಂಡು ನೋಡ್ತಾಳೆ ಅಷ್ಟೇ, ಆಗಲಿ ಒಬ್ಬಳೇ ಮಾತ್ರ ನೋಡಲ್ಲ. ಇನ್ನು ನಾನು ಕಿಚನಲ್ಲಿದ್ದರೆ ಅಲ್ಲಿಗೆ ಬಂದುಬಿಡ್ತಾಳೆ. ಸೊ ನನಗೆ ಗೊತ್ತು, ಒಂದು ರೊಟ್ಟಿ ಸಹ ಮಾಡಿಲ್ಲ. ಇನ್ನು ಸ್ಟಾರ್ಟ್ ಮಾಡಿದೆ, ಓಡಿ ಬಂದುಬಿಟ್ಲು. ಇನ್ನು ಅವರು ಫುಲ್ ಹಸುವಾಗಿ ಬಂದಿರ್ತಾರೆ ಅಂತೇಳ್ಬಿಟ್ಟು ಅವಳಿಗೆ ಎತ್ಕೊಂಡೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇನ್ನು ಒಂದು ರೊಟ್ಟಿ ಮಾಡಿದೆ ಅಷ್ಟೇ. ನೋಡು, ಒಂದು ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ಅಲ್ಲಿ ಬನಾನ ಕೊಟ್ಟು ಬಂದಿದ್ದೆ. ಬನಾನ ಎಲ್ಲ ಬಟ್ಟೆಗೆಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿದ್ದು, ಮತ್ತು ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಇನ್ನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಔಟ್ಸೈಡ್ ಸಹ ಸ್ವಲ್ಪ ಕತ್ಲು ಥರನೇ ಇತ್ತು, ಫುಲ್ ಮೋಡ ಬಂದುಬಿಟ್ಟಿತ್ತು ಬೆಳಿಗ್ಗೆನೇ. ಇನ್ನು ಇವಾಗೆಲ್ಲ ಸ್ಪ್ರಿಂಗ್ ಸ್ಟಾರ್ಟ್ ಅಲ್ವಾ, ಸ್ವಲ್ಪ ಮಳೆ ಬೀಳ್ತಾನೇ ಇದೆ. ಇನ್ನು ಎಲ್ಲ ಗಿಡಗಳಿಗೂ ಚಿಗುರು ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಪ್ರಿಂಗ್ ಸ್ಟಾರ್ಟ್ ಆಯಿತು. ಇದಾಗಿತ್ತು, ಸ್ವಲ್ಪ ಪಪ್ಪು ಇತ್ತು ನಂದು ನೆನ್ನೆದೆ. ಆ ಪಪ್ಪುವಲ್ಲಿ ರಾಗಿ ರೊಟ್ಟಿ ತಿಂದ್ಬಿಟ್ಟು ಆಮೇಲೆ ನಾನು ಫುಲ್ ಮಾರ್ನಿಂಗೆ ಫುಲ್ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೆ ತಲೆಗೆ. ಇನ್ನು ಸರಿ ಅಂತೇಳಿ ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ನಮ್ಮ ಹಸ್ಬೆಂಡು ಇದು ಫೋಟೋ ತೆಗೆಸ್ಕೋಬೇಕು, ಹೋಗೋಣ ಅಂತ ಹೇಳಿದ್ರು ಪಾಸ್ಪೋರ್ಟ್ಗೆ. ಸೊ ಹಾಗಾಗಿ ಇನ್ನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ರೆಡಿ ಆಗಿದ್ದೀನಿ. ಜಿಶು ಅವರೆಲ್ಲ ಬಂದಮೇಲೆ ಅವರು ಸ್ನಾನಕ್ಕೆ ಹೋದರು. ಬಂದಮೇಲೆ ಸ್ನಾನದಿಂದ ಬಂದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ರೆಡಿ ಆಗಿಬಿಟ್ವಿ, ನಾನು ಕೃತಿಕಾ ಎಲ್ಲನೂ. ಇನ್ನು ಕೃತಿಕಾಗೇನು ಸ್ನಾನ ಏನು ಮಾಡಿಸಿರಲಿಲ್ಲ. ಸೊ ಅಲ್ಲಿಂದ ಬಂದಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಅಲ್ಲೊಂದು 5 ಮಿನಿಟ್ಸ್ ಅಷ್ಟೇ, ತುಂಬ ಹೊತ್ತೇನಿರಲ್ಲ. ಅದಕ್ಕೆ ನಾನೊಬ್ಬಳೇ ರೆಡಿ ಆಗಿದ್ದಿದ್ದೆ. ಇನ್ನು ಜಿಶುಗೆ ಅವನು ಸ್ನಾನಕ್ಕೆ ಹೋಗೋಕೆ ಹೇಳಿದ್ದೆ. ಇನ್ನು ಅವ್ನು ಬರೋವ್ರಿಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೃತಿಕಾ ಇಲ್ಲಿ ಆಟ ಆಡ್ತಾಯಿದ್ವಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಈ ವೀಸಾಗೆ ಫೋಟೋ ಅಂದರೆ ತುಂಬ ಪ್ರಾಬ್ಲಮ್, ತುಂಬ ಕಷ್ಟ. ಸ್ವಲ್ಪ ಒಂದು ಕೂದಲೇನಾದರೂ ಕಾಣಿಸಿದ್ರೂ ರಿಜೆಕ್ಟ್ ಮಾಡ್ತಾರೆ. ಅದು ತುಂಬ ಕಷ್ಟ. ನಮ್ಮ ಹಸ್ಬೆಂಡ್ ನನಗೆ ಬೈತಾನೆ ಇದ್ದಾರೆ, ಕೂದಲು ಬರ್ತಾಯಿದೆ ಅದು ಅನ್ಕೋ ಇದಾಗೋ ಅಂತೇಳಿ. ನನಗೆ ಬೇಬಿ ಏರ್ಸ್ ತುಂಬ ಇದ್ದಾವೆ, ಏನು ಮಾಡಲಿ ನಾನು, ಅವು ಬರ್ತಾನೆ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು. ಆ ಥರ ಸ್ವಲ್ಪ ಲೈಟಾಗಿ ಎದ್ದೊಳಿದ್ರು ಬೇಡ ಅಂತ ಬೈತಾ ಇದ್ದಾರೆ. ಅಲ್ಲಿ ಫೋಟೋ ಅವ್ರು ಸಹ ಅಷ್ಟೇ, ಫೋಟೋಶಾಪ್ ಅವ್ರು ಸಹ ಇಲ್ಲ ಕೂದಲಿದ್ರೆ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಅಂತಾರೆ. ನಾನು ಏನು ಮಾಡಲಿ ಹೇಳು, ನನ್ನ ಕೂದಲೇ ಆ ಥರ ಇದ್ದಾವೆ. ನಂಗೆ ಬೇಬಿ ಏರ್ಸ್ ತುಂಬ ಇದ್ದಾವೆ, ಅವು ಹೋಗಲ್ಲ ಹಿಂದೆ. ಫಸ್ಟ್ ಹೇಳಿದಿದ್ರೆ ಬೆಳಿಗ್ಗೆ ಫುಲ್ ಆಯಿಲ್ ಇಟ್ಕೊಂಡಿದ್ದೆ, ಹಾಗೆ ಬರ್ತಾಯಿದ್ದೆ ಅವಾಗ. ಆದರೆ ಎದ್ದೊಳಲ್ಲಲ್ವ, 1-2 ಸ್ವಲ್ಪ ಕಾಣಿಸುತ್ತೆ ಅಷ್ಟೇ ಅಲ್ವಾ. ಸೊ ಬೆಳಿಗ್ಗೆ ಹೇಳಿಲ್ಲ, ಸ್ನಾನ ಎಲ್ಲ ಆದಮೇಲೆ ಹೇಳಿದ್ರು. ಇನ್ನೇನು ಮಾಡೋದು, ನಾನು ಅಷ್ಟೇ ಗುಂಡು ಮಾಡ್ಕೊಂಡು ಹೋಗ್ಬೇಕು ಅನಿಸುತ್ತೆ ನನಗೊಂದೊಂದ್ಸಲ. ಈ ಥರ ವೀಸಾಗೆ ದೊಡ್ಡ ಪ್ರಾಬ್ಲಮ್ ಯಾವಾಗ್ಲೂ. ಇನ್ನು ಇದು ಬಂದು ಜಿಶು, ಇದು ಚಿಕ್ಕವಾಗಿದ್ದಾಗ ಸೊ ಎತ್ತಿಕ್ಕಿದ್ದೆ, ಯಾಕಂದರೆ ಇವೆಲ್ಲ ಪಿಂಗಾಣಿವು. ಸೊ ಕೆಳಗಡೆ ಹಾಕಿದ್ರೆ ಒಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಕೃತಿಕಾ ಸ್ವಲ್ಪ ಬಿಸಾಕೋದು ಜಾಸ್ತಿ, ಕೈಯಲ್ಲಿ ಏನಾದರೂ ಇದ್ದರೆ ಪಟ್ಟನ್ನು ಬಿಸಾಕ್ಬಿಡ್ತಾಳೆ. ಅದಕ್ಕೆ ನಾನು ಅವ್ಳು ಕೊಟ್ಟರೆ ಬುಡ್ದಾಕ್ತಾಳೆ ಅಂತೇಳಿ ಎತ್ತಿಕ್ಕಿದ್ದೆ. ಇನ್ನು ಅವ್ರ ಅಪ್ಪ ಇನ್ನು ಎಷ್ಟು ವರ್ಷ ಎತ್ತಿಕ್ತೀಯ ಕೊಡು ಅವಳಿಗೆ ಆಟ ಆಡೋಕ್ಕೆ ಅಂತ ಹೇಳಿದ್ದಕ್ಕೆ ಫುಲ್ಲು ಎಲ್ಲೋ USA ಪ್ಯಾಕ್ ಮಾಡಿದ್ದಿದ್ದು ಇವತ್ತು ಓಪನ್ ಮಾಡಿದೆ. ಸರಿ ಬಿಡು, 2 ಇಯರ್ಸ್ ಆಯಿತು ಪಾಪ ಆಟ ಆಡಲಿ ಅಂತೇಳಿ ಎಲ್ಲ ಓಪನ್ ಮಾಡಿದೆ. ಇನ್ನೂ ಸ್ವಲ್ಪ ಇದ್ದಾವೆ, ಸ್ಟೀಲ್ವೆಲ್ಲ ಇದ್ದಾವೆ, ಬಟ್ ಅದರಲ್ಲೇನು ಅವಳು ಅಷ್ಟು ಆಟ ಆಡ್ತಾಯಿಲ್ಲ. ಇದರಲ್ಲೂ ಇನ್ನೂ ಹೊಸ್ದಲ್ವ, ಇವಾಗ ಸ್ವಲ್ಪ ಕಾಫಿ ಎಲ್ಲ ಗೊತ್ತಾಗುತ್ತೆ, ನಾವು ಕುಡಿಯೋದೆಲ್ಲ ನೋಡ್ತಾಳಲ್ವ ನಾವು ಮಾಡ್ಕೊಳೋದು. ಸೊ ಅದಕ್ಕೆ ನಾರ್ಮಲಾಗಿ ಸ್ವಲ್ಪ ಚಿಕ್ಕ ಗ್ಲಾಸ್ ಮನೆಯಲ್ಲಿರೋ ತಗೊಂಡು ಆಟ ಆಡ್ತಾಯಿದ್ಲು. ಅದಕ್ಕೆ ಇವು ಕೊಟ್ಟರೆ ಫುಲ್ ಆಟ ಆಡ್ಬಿಡ್ತಾ ಇದ್ದಾಳೆ 1-2-3 ಡೇಸಿಂದನೂ. ಬಂದಿದ್ದ ತಕ್ಷಣ ಇವೆಲ್ಲನೂ ಕೊಟ್ಟೆ ನಾನು. ಫುಲ್ಲು ವಾಟರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ಲು ಇವೆಲ್ಲನೂ. ಥ್ಯಾಂಕ್ ಯು ಕೃತಿಕಾ. ಅಮ್ಮ ಕಾಫಿ, ಥ್ಯಾಂಕ್ ಯು. ಮಾಮಿ ಕಾಫಿ. ಇಟ್ಸ್ ಓಕೆ.
ಇನ್ನು ಮಾರ್ನಿಂಗ್ ಫುಲ್ ನನ್ನ ತಲೆ ಎಲ್ಲ ಒದ್ದೆ ಇತ್ತಲ್ಲ, ಇನ್ನು ಮನೆಗೆ ಬಂದಮೇಲೆ ಕ್ಲೀನಾಗಿ ಒರೆಸ್ಕೊಬಿಟ್ಟು ಆಮೇಲೆ ಜಡೆ ಹಾಕ್ಕೊಂಡು ಏನು ಅಡುಗೆ ರೆಡಿ ಮಾಡಬೇಕು. ಇನ್ನು ಕೃತಿಕಾ ಬೇರೆ ಆಟ ಆಡ್ತಾಯಿದ್ದು, ಹೊಸ ಟಾಯ್ಸ್ ಎಲ್ಲ ಇಂಟ್ರೆಸ್ಟಾಗಿ ಕೂತ್ಕೊತಾಳೆ, ನನಗೆ ಡಿಸ್ಟರ್ಬ್ ಮಾಡಲ್ಲ ಅಂತೇಳ್ಬಿಟ್ಟು ನಾನು ಸರಿ ಇನ್ನು ಏನಾದರೂ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಜಿಶು ಸ್ಕೂಲಲ್ಲಿ ಪ್ರತಿ ಮಂತು ಮಾರ್ಕೆಟ್ ಇರುತ್ತೆ ಅವನಿಗೆ, ಸೊ ಅವ್ರು ತರ್ತಾ ಇರ್ತಾನೆ ಯಾವಾಗಾದರೂ ಆ ಥರ $5 ಆ ರೀತಿ ಎಲ್ಲನೂ. ಈ ಸಲ ಈ ವೆಜಿಟೇಬಲ್ ನೇಮೇ ಬರಲ್ಲ ನನಗೆ ಸರಿಯಾಗಿ ಹೇಳೋದಕ್ಕೆ. ಬ್ರಷಲ್ ಸ್ಪ್ರೌಟ್ಸ್ ಅಂತ ಕರೀತಾರೆ, ಚಿಕ್ಕ ಚಿಕ್ಕದಾಗಿರುತ್ತೆ. ಇದು ಕ್ಯಾಬೇಜ್ ಥರನೇ ಇರುತ್ತೆ, ಟೇಸ್ಟು ಅಷ್ಟೇ ಸೇಮ್ ಕ್ಯಾಬೇಜ್ ಥರನೇ ಇರುತ್ತೆ. ಇಲ್ಲಿನವರು ತುಂಬ ಯೂಸ್ ಮಾಡ್ತಾರೆ, ಸುಮ್ಮನೆ ಓವನಲ್ಲಿ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕ್ಕೊಂಡು ಲೈಟಾಗಿ ಆಯಿಲ್ ಹಾಕ್ಕೊಂಡು ತಿಂದ್ಬಿಡ್ತಾರೆ ಅವರು, ಸ್ವಲ್ಪ ಓವೆನಲ್ಲಿ ಸ್ವಲ್ಪ ಲೈಟಾಗಿ ಹೀಟ್ ಮಾಡಿಬಿಟ್ಟು. ಬಟ್ ನಮ್ಗೆ ಅದು ಆ ಥರ ಇಷ್ಟ ಆಗಲ್ಲಲ್ವ, ಅದಕ್ಕೆ ನಾನು ಏನಾದರೂ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವನು ತೊಗೊಂಡು ಬಂದಿಲ್ಲ. ಅವನಾದರೂ ಅವ್ನಿಗೆ ಗೊತ್ತು ಇವೆಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರ ಟೀಚರ್ ಹೋಗಿ ತೊಗೊಂಡು ಬಂದ್ರಂತೆ. ಸೊ ಇನ್ನೇನು ಮಾಡೋದು, ಅವರು ವಾಪಸ್ ತಗೊಳಲ್ಲ ಮತ್ತೆ. ಸರಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಲ್ಲಿ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಆಮೇಲೆ ಒಂದೇ ಒಂದು ಬೆಳ್ಳುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ, ಆಮೇಲೆ ಖಾರಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಇಷ್ಟೆಲ್ಲ ಫುಲ್ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದರಲ್ಲೇ ಉಪ್ಪು, ಅರಿಶಿನ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಇನ್ನು ಸ್ವಲ್ಪ ಖಾರಕ್ಕೆ ಇವರೆಲ್ಲ ಪೆಪ್ಪರ್ ಯೂಸ್ ಮಾಡ್ತಾರಲ್ಲ, ಸೊ ನಾವು ಸ್ವಲ್ಪ ಅದು ಒಂದೇ ಮೆಣಸಿನ್ಕಾಯಿ ಹಾಕಿದ್ದೆ, 2 ಮೆಣಸಿನ್ಕಾಯಿ ನಾನು, ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು. ಇನ್ನು ಬಟರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆಲ್ಲ, ಇಲ್ಲಿನವರೆಲ್ಲ ಬಟರಲ್ಲಿ ಫ್ರೈ ಮಾಡೋದು ಎಲ್ಲ ಮಾಡ್ತಾಯಿರ್ತಾರೆ. ಅದಕ್ಕೆ ಬಟರ್ ಹಾಕ್ಕೊಂಡು ಮತ್ತೆ ನಾನು ಇವನ್ನ ಚಿಕ್ಕದಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಒಂದನ್ನು 4 ಪೀಸ್ ಮಾಡಿದ್ದೀನಿ, ಇನ್ನೂ ಚಿಕ್ಕದಾಗಿದ್ದರೆ 2 ಪೀಸ್ ಆದರೂ ಮಾಡ್ಕೊಬೋದು. ಸ್ವಲ್ಪ ದೊಡ್ಡದಾಗಿರೋದಕ್ಕೆ ನಾನು ಒಂದನ್ನು 4 ಪೀಸ್ ಮಾಡ್ಕೊಂಡಿದ್ದೀನಿ. ಇನ್ನು ಅಷ್ಟೇ, ಇದಕ್ಕೇನು ವಾಟರ್ ಏನಿಲ್ಲ, ಅದರಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆದರೂ ನೋಡಿ ನಾನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ರೂ ಈರುಳ್ಳಿ ಸ್ವಲ್ಪ ಫುಲ್ ಬ್ರೌನ್ ಕಲರ್ ಬಂದುಬಿಟ್ಟಿದೆ. ಬಟ್ ಯಾವ ರೀತಿ ಬರುತ್ತೆ ಅಂತೇನೋ ಅದೊಂದು ಟೆನ್ಷನ್, ನೀರು ಹಾಕೋಣ ಅನ್ನಿಸ್ತಾಯಿತ್ತು, ಬಟ್ ಬೇಡ ಇದೇ ರೀತಿ ಇರಲಿ ಅಂತೇಳ್ಬಿಟ್ಟು ಇನ್ನು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಗರಂ ಮಸಾಲ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ. ಬಟ್ ಯಾವ ರೀತಿ ಇರುತ್ತೆ ಏನೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿತ್ತು. ಮನೇಲಿ ಎಲ್ಲರೂ ತಿಂದರು, ಕೃತಿಕಾ, ಜೇಶು ಎಲ್ಲರೂ ತಿಂದರು, ಚೆನ್ನಾಗಿತ್ತು. ಅದು ಟೇಸ್ಟ್ ಸ್ವಲ್ಪ ಕ್ಯಾಬೇಜ್ ಟೇಸ್ಟೇ ಇತ್ತು, ಅದೇ ರೀತಿ ಇತ್ತು, ಕ್ಯಾಬೇಜ್ ಥರನೇ ಟೇಸ್ಟ್ ಮಾತ್ರ ಓಕೆ, ತಿನ್ಬೋದು ಅನ್ನಿಸ್ತು, ಯಾವಾಗಾದರೂ ಟ್ರೈ ಮಾಡ್ಬೋದು ಅನ್ನಿಸ್ತು. ಇನ್ನು ಇಲ್ಲಿ ಬಂದು ಕೃತಿಕಾಗೆ ಊಟ ಮಾಡಿಸ್ಬಿಟ್ಟು ಇನ್ನು ಮಲಗಿಸ್ಬೇಕು ಅವಳಿಗೆ. ಸೊ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲಿ ಸ್ವಲ್ಪ ಕೂದಲೆಲ್ಲ ಫುಲ್ ಕಣ್ಣಿಗೆಲ್ಲ ಬರ್ತಾಯಿದೆ, ಬಟ್ ಜುಟ್ಟು ಮಾತ್ರ ಕಟ್ಟಿಸ್ಕೊಳಲ್ಲ. ನೋಡ್ತಾ ಇರ್ಬೋದು ನೀವೇನು ಅಳ್ತಾ ಇರೋದು, ಜುಟ್ಟು ಮಾತ್ರ ಕಟ್ಟಿದ್ರೂ ಬಿಚ್ಚಾಕ್ತಾ ಇರ್ತಾಳೆ. ಇನ್ನು ಇವಾಗ ಮಲಗೋವಾಗ ಫುಲ್ ಸ್ವೆಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಜುಟ್ಟು ಕಟ್ತಾ ಇದ್ದೀನಿ ನಾನು. ಅಷ್ಟು ಬಂದಿಲ್ಲ ಕೂದಲು, ಬಟ್ ಚಿಕ್ಕದಾಗಿ ಬಂದಿರೋ, ಬಟ್ ಕಣ್ಣಿಗೆ ಬರ್ತಾ ಇದ್ದಾವೆ ಎಲ್ಲನೂ. ಇಲ್ಲ ಕಿವಿ ಹತ್ರ ಹೋಗಿದ್ರೆ ಅವಳು ಕಿವಿ ನನಗೆ ಎಳಿತಾ ಇರ್ತಾಳೆ, ಕಿವಿ ಚೆಕ್ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಥರ ಮಲಗುವಾಗಾದರೂ ಕಟ್ಟೋಣ, ಸ್ವಲ್ಪ ಅವಳಿಗೆ ಬೇಗ ಸ್ವೆಟ್ ಬರುತ್ತೆ. ಸೊ ಹಾಗಾಗಿ ಈ ಥರ ಕಟ್ಟರೆ ಸ್ವೆಟ್ ಅದೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ದೀನಿ. ಬಟ್ ತುಂಬ ಕಷ್ಟನೇ, ಅವಳಿಗೆ ಮತ್ತೆ ಗೊತ್ತಾದರೆ ಎದ್ದಿದ ತಕ್ಷಣ ಕಿತ್ಬಿಡ್ತಾಳೆ. ಇನ್ನು ಮಲಗೋಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಜುಟ್ಟು ಕಟ್ಟರೆ. ಆವಾಗ ಗುಂಡು ಮಾಡ್ಸೋಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಬಂದಿತ್ತಲ್ಲ, ಬಟ್ ಆವಾಗ 1 ವೀಕ್ ಅಷ್ಟೇ ಜುಟ್ಟು ಕಟ್ಟಿದ್ದೆ, ಆಮೇಲೆ ಗುಂಡು ಮಾಡಿಸ್ಬಿಟ್ಟೆ ಅಲ್ವಾ. ಸೊ ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಇನ್ನೂ ಚೆನ್ನಾಗಿ ಬೆಳೆದರೆ ಚೆನ್ನಾಗಿ 2 ಜುಟ್ಟಲ್ಲೇ ಕಟ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕ್ಲಿಪ್ಸ್ ಅವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಂಡಿಯಾದಿಂದ ತರಿಸ್ತಾ ಇದ್ದೀನಿ ಕೃತಿಕಾಗೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ನಮ್ಮ ಅಕ್ಕ ಹುಡುಕ್ತಾ ಇದ್ದಾರೆ, ಸಿಗಲಿಲ್ಲ, ನೋಡಬೇಕು. ಅನ್ನೆಲ್ಲ ಆದಮೇಲೆ ಈವ್ನಿಂಗು ನಮ್ಮ ಮನೆಗೆ ನೋಡಿ ಏನು ಬಂದಿದೆ ಅಂತೇಳ್ಬಿಟ್ಟು ನಾರ್ಮಲಾಗಿ ಔಟ್ಸೈಡ್ ಸೌಂಡ್ ಬರ್ತಾಯಿತ್ತು. ಸೊ ನಾನು ಇದ್ಕೊಂಡು ಏನು ಬೆಕ್ಕು ಸೌಂಡ್ ಬರ್ತಾಯಿದೆ ಅಂತ ಹೇಳಿದಕ್ಕೆ ನಮ್ಮ ಹಸ್ಬೆಂಡ್ ಇರು ನೋಡೋಣ, ನಾನು ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ಡೋರ್ ಹತ್ರನೇ ಇದೆ, ಒಳಗಡೆ ಓಡಿ ಬಂದುಬಿಡ್ತು. ಡಿಶ್ಶು ಅಂತೂ ಬಾತ್ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟ. ನಾನು ಸೋಫಾ ಹತ್ಬಿಟ್ಟಿದ್ದೀನಿ, ಕುಟ್ಕೊಬಿಟ್ಟಿದ್ದೀನಿ, ಫುಲ್ ಭಯ ಆಗೋಯ್ತು. ನಮ್ಮ ಹಸ್ಬೆಂಡು ಕೃತಿಕಾ ಇಬ್ಬರೇ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಅವ್ರಿಗಿಬ್ರಿಗೂ ಭಯ ಇಲ್ಲ, ನನಗಂತೂ ತುಂಬ ಭಯ ಆಗೋಯ್ತು. ನಮ್ಗೆ ಅಭ್ಯಾಸ ಇದೆ, ಬಟ್ ತುಂಬ ವರ್ಷಗಳಾಗೋಗಿತ್ತಲ್ಲ, ಇದನ್ನು ನೋಡಿ ಸಡನ್ನಾಗಿ ನಮ್ಗೆ ತುಂಬ ಭಯ ಆಗೋಯಿತು. ಡೋರ್ ಓಪನ್ ಮಾಡಿದೆ, ನೋಡಿ ನಾನು ಡೋರ್ ಓಪನ್ ಮಾಡಿದ್ರು ಔಟ್ಸೈಡ್ ಹೋಗಿಲ್ಲ, ಅದು ಮತ್ತೆ ಒಳಗಡೆನೇ ಹೋಗ್ತಾಯಿದೆ, ಇನ್ಸೈಡ್ ಔಟ್ಸೈಡ್ ಹೋಗ್ತಾನೇ ಇಲ್ಲ. ಇದೇನಪ್ಪ ಇದು ಅಂತ ನಮಗೆ ತುಂಬ ಭಯ, ಯಾಕಂದರೆ ಇಲ್ಲಿ ಸ್ವಲ್ಪ ಇದು ಕಷ್ಟ. ಅದಕ್ಕೇನಾದರೂ ಆದರೆ ಮತ್ತು ಅದರಿಂದ ಏನಾದರೂ ನಾವು ಏನಾದರೂ ಅದಕ್ಕೆ ಹೊಡಿಯೋದು, ಬಟ್ಟೆ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಎಲ್ಲ ತುಂಬ ಕಷ್ಟ ಅದು.
ಕೃತಿಕಾ ನೋಡ್ಬೋದು ಎಷ್ಟು ಧೈರ್ಯವಾಗಿ ಓಡೋಗ್ತಾ ಇದ್ದಾಳೆ ಅದನ್ನು ಇಟ್ಕೊಳೋದಕ್ಕೆ. ನಮಗೆಲ್ಲ ಫುಲ್ ಭಯ ಆಗ್ತಾ ಇದೆ. ಅದಕ್ಕೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದರೂ ಅದ್ರ ಓನರ್ಸ್ ಕಂಪ್ಲೇಂಟ್ ಕೊಡ್ತಾರೆ, ಮತ್ತು ಇಲ್ಲ ಹೊಸದು ನಾವು ಕೊಡಬೇಕು, ಅದರೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಏನೋ ಮಾಡಿ ನಾನು ಡೋರ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಹಾಯಿ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ರು. ಇನ್ನಿಲ್ಲಿ ಬಂದು ಇದು ಸ್ವಲ್ಪ ಹಳೆ ವಿಡಿಯೋನೇ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಚಳಿನೇ ಇತ್ತು, ಅದಕ್ಕೆ ಫುಲ್ ಕವರ್ ಮಾಡಿದ್ದೀನಿ ಕೃತಿಕಾಗೆಲ್ಲನೂ. ಈವ್ನಿಂಗ್ ಹೋಗ್ತಾ ಇರೋದು ನಾವು ಔಟ್ಸೈಡು, ಯಾಕಂದರೆ ವೀಕ್ ಫುಲ್ಲು ಕೃತಿಕಾ ಮನೆಯಲ್ಲೇ ಇರ್ತಾಳಲ್ಲ. ಸೊ ವೀಕೆಂಡ್ ಆದರೂ ಆ ಥರ ಒಂದು 1-2 ಅವರ್ಸ್ ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತೀವಿ. ಪ್ರತಿ ವೀಕೆಂಡು ಔಟ್ಸೈಡ್ ಹೋಗ್ತಾ ಇರ್ತೀವಿ ಕೃತಿಕಾಗೋಸ್ಕರ. ಇನ್ನು ಜಿಶು ಆದರೆ ಸ್ಕೂಲ್ಗೆ ಹೋಗ್ತಾನೆ, ಸೊ ಅವನಿಗೇನು ಅನಿಸಲ್ಲ. ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಜೊತೆ ಆಟ ಆಡ್ತಾರೆ, ಬರ್ತಾನೆ. ಬಟ್ ಕೃತಿಕಾಗೆ ಆ ರೀತಿ ಅಲ್ವಲ್ವಾ, 4-5 ಡೇಸ್ ಮನೆಯಲ್ಲೇ ಇರ್ತಾಳೆ. ಔಟ್ಸೈಡ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತಲೂ ನೋಡಿರಲ್ಲ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಇಲ್ಲಿ ನಾವು ಸುತ್ತು ಇರೋದೆಲ್ಲ ನೋಡಿಬಿಟ್ಟಿದ್ದೀವಿ, ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಸ್ವಲ್ಪ ಇದು ಬಂದು ವೆಲ್ಲ್ಯಾಂಡಲ್ಲಿ ಮಾಲ್ ಇದೆ, ಅಲ್ಲಿಗೆ ಹೋಗೋಣ ನಡಿ ಅಂತ ಹೇಳಿದ್ರು. ಒಂದೊಂದು 2-3 ಕೇಳಿದ್ರು, ನೀನು 24 ಅವರ್ಸ್ ಅಂದರೆ ಔಟ್ಸೈಡೇ ಕಟ್ಕೊಂಡೇ ಬರಲ್ಲ, ಅದು ಹೇಗೆ ಮೇಂಟೈನ್ ಮಾಡಿದೆ ಮಕ್ಕಳನ್ನೆಲ್ಲ, ಅದು ಹೇಗೆ ನೋಡ್ಕೊತೀಯ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ನಮ್ಗೆ ಆಪ್ಷನ್ ಇಲ್ಲ. ಔಟ್ಸೈಡ್ ತುಂಬ ಚಳಿ. ಸೊ ಮಕ್ಕಳಿಗೂ ಗೊತ್ತಾಗ್ಬಿಡುತ್ತೆ ಔಟ್ಸೈಡ್ ಚಳಿ ಇರೋದಕ್ಕೆ, ಅವರು ಅಷ್ಟು ಕೇಳಲ್ಲ. ಬಟ್ ಕೃತಿಕಾ ಹತ್ರ ಏನಂದರೆ ಈವ್ನಿಂಗ್ ಆಗಿದ ತಕ್ಷಣ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆ, ಕೇಳ್ತಾ ಇರ್ತಾಳೆ ಆಚೆ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ನಾವು ಸಾಟರ್ಡೆ ಸಂಡೇ ಓಡಾಡಿಸ್ತೀವಲ್ಲ, ಸೊ ಅವಳಿಗೆ ಮಂಡೇ ತುಂಬ ಕಷ್ಟ. ಮಂಡೇ ತುಂಬ ಹಠ ಮಾಡ್ತಾಳೆ ಔಟ್ಸೈಡ್ ಹೋಗ್ಬೇಕಂತ. 2 ಡೇಸ್ ಓಡಾಡಿರ್ತಾಳಲ್ಲ, ನೆಕ್ಸ್ಟ್ ಮಂಡೇ ಬಿಟ್ಟು ಮತ್ತೆ ಟ್ಯೂಸ್ಡೇ ಅವಾಗೆಲ್ಲ ನಾರ್ಮಲ್ ಆಗಿರ್ತಾಳೆ. ಇನ್ನು ಅಲ್ಲಿ ಆ ಮಾಲಲ್ಲಿ ಏನೂ ಇಲ್ಲ, ಶಾಪ್ಸೇ ಇಲ್ಲ, ಜನನೂ ಇಲ್ಲ, ಸುಮ್ಮನೆ ಖಾಲಿ ಇದೆ ಆ ಮಾಲೆಲ್ಲನೂ. ಇನ್ನು ಅಲ್ಲಿ ಬಲ್ಕ್ ಬರ್ನ್ ಅಂತ ಶಾಪ್ ಇತ್ತು. ನಾನು ಯಾವಾಗಲೂ ಕೇಳಿದ್ದೆ ಅಷ್ಟು, ಬಟ್ ಹೋಗಿರಲಿಲ್ಲ. ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಹೋದರೆ, ಇಲ್ಲಿ ನೋಡಿದ್ರೆ ನಮ್ಮ ಇಂಡಿಯನ್ ಸ್ಪೈಸಸ್ ಎಲ್ಲ ಇದ್ದಾವೆ. ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೋಡಿ, ಹುಳ್ಳಿಕಾಳು, ಗೋಧಿ, ರಾಗಿ, ಬಾರ್ಲಿ ಎಲ್ಲ ಥರದ್ದು ಸಿಗುತ್ತೆ. ನಮ್ಮ ಇಂಡಿಯನ್ ಗ್ರಾಸರಿ ಎಲ್ಲ ಸಿಗುತ್ತೆ, ಇಲ್ಲಿ ಕೆನಡಿಯನ್ ಗ್ರಾಸರಿ ಎಲ್ಲ ಸಿಗುತ್ತೆ. ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು, ಪ್ಯಾಕೆಟ್ಸ್ ಅಲ್ಲ, ಇಲ್ಲಿ ಲೂಸಾಗಿರ ನಮ್ಗೆ ಎಷ್ಟು ಬೇಕೋ ಅಷ್ಟು. 50 ಗ್ರಾಮ್ ಬೇಕಾದರೆ 50, 100 ಗ್ರಾಮ್ ಬೇಕಾದರೆ 100 ಗ್ರಾಮ್, ಕೆಜಿಗಳು ಬೇಕಾದರೆ ಕೆಜಿಗಳು ಸಹ ತಗೋಬೋದು. ನೀವೇ ನೋಡ್ತಾ ಇರ್ಬೋದು, ಬಾರ್ಲಿ ಎಲ್ಲ ಥರದ್ದು ಇದ್ದಾವೆ. ಹಾಗೆ ಆಲ್ಮಂಡ್ ಬಟರು, ಪೀನಟ್ ಬಟರು, ಏನೇನು ಬಟರ್ಸ್ ಅದು ಪೇಸ್ಟ್ ಇರುತ್ತಲ್ಲ ಪೀನಟ್ ಬಟರ್ ಎಲ್ಲನೂ, ಆ ಥರದ್ದು ಎಲ್ಲ ಇದ್ದಾವೆ. ನಟೆಲ್ಲ ಅವೆಲ್ಲನೂ ಈ ಶಾಪ್ಗಳಲ್ಲಿ, ಬೇರೆ ಶಾಪ್ಗಳಲ್ಲೆಲ್ಲ ಪ್ಯಾಕ್ ಮಾಡಿರ್ತಾರಲ್ವ, ಒಂದೊಂದು ದೊಡ್ಡದಾಗಿರುತ್ತೆ, ನಮಗೆ ಅಷ್ಟೊಂದು ಯೂಸ್ ಮಾಡಲ್ಲ, ಚಿಕ್ಕದಾಗಿ ಬೇಕಲ್ವ. ಬಟ್ ಸಿಗಲ್ಲ ಇಲ್ಲೇನೋ ಚಿಕ್ಕ ಬಾಟಲ್ಗಳಲ್ಲೆಲ್ಲ. ಈ ಶಾಪಿಗೆ ಬಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಅದು ಅಲ್ಲದೆ ಸ್ನ್ಯಾಕ್ಸ್ ಎಲ್ಲ ಇದ್ದಾವೆ, ನಮ್ಮ ಇಂಡಿಯನ್ ಸ್ನ್ಯಾಕ್ಸ್ ಎಲ್ಲ, ಬನಾನಾ ಚಿಪ್ಸು, ಪೊಟ್ಯಾಟೊ ಚಿಪ್ಸು ಎಲ್ಲ, ಖಾರದ ಕಡಲೆ ಬೀಜ ಎಲ್ಲ ಇದ್ದಾವೆ. ಬಟ್ ನಾವು ತಗೊಂಡಿಲ್ಲ ಏನೂ. ಇನ್ನು ಆಲ್ಮಂಡ್ಸಲ್ಲಿ ಅಷ್ಟೇ, ಹುರಿದಿರೋ ಆಲ್ಮಂಡ್ಸು, ಹಸಿ ಆಲ್ಮಂಡ್ಸು, ಡ್ರೈ ಆಲ್ಮಂಡ್ಸು ಅಂತ ಏನೇನು. ಹಾಗೆ ಹಿಟ್ಟುಗಳು ಅಷ್ಟೇ, ಎಲ್ಲ ಥರ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಎಲ್ಲ ಥರ ಹಿಟ್ಟುಗಳೆಲ್ಲ ಇದ್ದಾವೆ ಅದರಲ್ಲಿ. ಬಟ್ ಮಕ್ಕಳು ಮಾತ್ರ ಒಂದೊಂದು ಕ್ಯಾಂಡೀಸ್ ಎಲ್ಲ ಕೊಡಿಸ್ಬಿಟ್ಟು ನಾವು ಇನ್ನು ಅಲ್ಲೇ ನೋಡ್ತಾ. ಹಾಗೆ ಇಲ್ಲಿ ಯಾರಾದರೂ ಇಂಡಿಯಾಗೆ ಹೋಗಬೇಕು ಅಂದರೆ ಈ ಶಾಪ್ಗೆ ಹೋದರೆ ಚೆನ್ನಾಗಿರುತ್ತೆ. ಯಾಕಂದರೆ ಚಾಕ್ಲೇಟ್ ಇಲ್ಲಿ ಕೆನಡಾದಲ್ಲಿ ಪ್ಯಾಕಲ್ಲಿ ಒಂದೇ ಥರ ಚಾಕ್ಲೇಟ್ ಬರುತ್ತೆ. ಇಲ್ಲಾದರೆ ಮಿಕ್ಸ್ ಮಾಡ್ಕೋಬೋದು, ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸ್ವಲ್ಪ ತಗೊಂಡು ಮಿಕ್ಸ್ ಚಾಕ್ಲೇಟ್ ಪ್ಯಾಕ್ ಮಾಡಿಸ್ಕೋಬೋದು ದೊಡ್ಡದಾಗಿ. ತುಂಬ ಚೆನ್ನಾಗಿದೆ ಅಲ್ಲಿ. ಒಂದ್ಸಲ ನಾವು ಇಂಡಿಯಾಗೆ ಹೋದಾಗ ಟ್ರೈ ಮಾಡೋಣ ಅನ್ಕೊತಾ ಇದ್ದೀವಿ. ಇನ್ನು ನೈಟಿಗೆ ಡಿನ್ನರು ಏನೂ ರೆಡಿ ಮಾಡಿ ಬಂದಿರಲಿಲ್ಲ. ಸರಿ, ಇಲ್ಲೇ ಔಟ್ಸೈಡ್ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗಿ ಏನು ಮಾಡೋದು, ಸ್ವಲ್ಪ ರೈಸ್ ಇದೆ, ಕೃತಿಕಾಗ್ರ ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸೋದಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಮೆಕ್ಡೊನಾಲ್ಡ್ ಇದ್ದರೆ ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲಿ ಪ್ಲೇ ಏರಿಯಾ ಇರುತ್ತಲ್ಲ ಮೆಕ್ಡೊನಲ್ಲಿ, ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಅವರಪ್ಪ ಆರ್ಡರ್ ಮಾಡ್ತಾಯಿದ್ರು. ಇನ್ನಿಲ್ಲಿ ಕೃತಿಕಾ ನಗೆಟ್ಸ್ ಒಂದೇ ತಿನ್ನೋದು, ಇನ್ನು ಬರ್ಗರ್ ಅದೇನು ತಿನ್ನಲ್ಲ. ಸೊ ಅವಳು ಆರಾಮಾಗಿ ನಗೆಟ್ಸ್ ತಿಂತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ನಗೆಟ್ಸ್ ಕೊಡಿಸ್ಬಿಟ್ವಿ. ಸೊ ಆರಾಮಾಗಿ ತಿಂದ್ಬಿಡ್ತಾಳೆ. ಇನ್ನು ಜಿಶಿಗೂ ಸ್ವಲ್ಪ ನಗೆಟ್ಸು, ಬರ್ಗರು, ಇನ್ನು ನಾವೆಲ್ಲ ಸ್ವಲ್ಪ ನಗೆಟ್ಸು, ಬರ್ಗರ್ ಎಲ್ಲ ತೊಗೊಂಡು ಇಲ್ಲೇ ಡಿನ್ನರ್ ಮುಗಿಸ್ಬಿಟ್ವಿ. ಕೃತಿಕಾಗೂ ಇನ್ನು ಜಿಶಿಗೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಕರ್ಡ್ ರೈಸ್ ಕೊಡೋಣ ಅಂದ್ಕೊತಾ ಇದ್ದೀವಿ. ಆರಾಮಾಗಿ ತಿಂದ್ಬಿಟ್ಟು ಮಲಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ನೈಟು ಅಲ್ಲೇ ತಿಂದ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ರು. ಬಟ್ ಅಲ್ಲೇನು ಲೈಟ್ ಇರಲಿಲ್ಲ. ಬಟ್ ಆದರೂ ಜಿಶು ಓಟ ಆಡ್ತಾಯಿದ್ದ. ಕೃತಿಕಾ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಡಾರ್ಕ್ ಆಗಿತ್ತು ಆ ಪ್ಲೇ ಏರಿಯಾದಲ್ಲಿ.
ಅದಕ್ಕೆ ಸ್ವಲ್ಪ ಕೃತಿಕಾ ಈ ಕಡೆನೇ ಆಟ ಆಡ್ಕೊಂಡಿದ್ಲು. ನಿನ್ನ ಮಕ್ಕಳು ಏನೋ ಹೇಗೋ ಆಟ ಆಡ್ತಾ ಇದ್ದಾರಲ್ಲ, ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು 9:30ವರೆಗೂ ಅಲ್ಲೇ ಇದ್ವಿ, ಮೆಕ್ಡೊನಲ್ಲೇ ಇದ್ದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಇನ್ನು ಮನೆಗೆ ವಾಪಸ್ ಹೋದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.